ಸುಶೀಲಾ, ಸುಶೀಲಾ. ತಮಣಿ ಇನ್ನೂ ಬರ್ಲಲ್ರಿ, ಎತ್ಲ ಹೋಗ್ಯಾನ ಹಂಗೇರೆ. ಅವನೇನಿನ್ನು ಮನೆಗೆ ಬರ್ಲೇನೆ ಹಂಗೇರೆ. ಆ ನೋಡೇನ, ತಮಣಿಗೆ ಬೇಕಾಗಿರೋದೇ ಸರಿ ಇವತ್ತು. ಗಣೇಶ ಮಗ್ನ ಎಂತಾರು ಗೊತ್ತಾತೇನಾ? ಎಲ್ಲದನಂತೆ ತಮಣಿ? ತಮಣಿ, ರಾಜು ಮತ್ತೆ ಗುಂಡ 3 ಮಂದಿ ಸೇರ್ಕೊ ಬಸ್ ಹತ್ಕೊ ಬಂದರೆ ಬಸ್ಸು ಅರ್ಧ ದಾರಿ ಬಂದ್ಕೊ ಪಂಚರ್ ಆಗಿದೆ. ಆಮೇಲೆ ಹೆಂಗೆಂಗೋ ಮಾಡಿ ಬಸ್ ತಳ್ಳಿ ಅಂತೂ ಆಗ್ಲೇ ತಗೊಬಂದ್ಬಿಟ್ಟೇನಂತೆ. ಡ್ರೈವರ್ ರಮೇಶ್ ಅಣ್ಣನೇ ಸಿಕ್ಕಿದ್ದ ನನಗೆ, ಗೊತ್ತಾ? ಅವನ ಹತ್ರನೇ ಕೇಳಿದ್ದು, ಇವತ್ತೆಂತ ಬಸ್ ಬರ್ಲೇನ್ರಿ, ಎಂತ ಆಗ್ಯದಂತ ಕೇಳಿದೆ. ಅವಾಗ ಹೇಳಿದ್ದವ, ಅವನೇ ಹೇಳ್ತಾ ಇದ್ದಾನೆ, ಆಗ್ಲೇ ಬಿಟ್ಟೇನು ನಾನು, ಇಷ್ಟೊತ್ತಿಗಾಗ್ಲೇ ಬಂದಿರ್ಬೇಕಾಗಿತ್ತಲ್ಲ ಅಂತ. ನಾ ಹೇಳ, ನಾನು ಆಗ್ಲೇ ಹೇಳಿದ್ದೆ, ಮತ್ತೆಂತದಲ್ಲ ಅವ್ರ ಗದ್ದೆ ಹತ್ರ ಚೆಲ್ಲು ಹೊಡಿತಾ ಬರ್ತಾ ಅದರಿ. ಅಲ್ಲ ನೋಡೋಣ, ನೀವು ಎಂತ ಹೋಗ್ಯದ್ರಿ? ನಾವು ಮಕ್ಕಳು ಬರಲಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಫೋನ್ ಮಾಡಿ ಅವ್ರ ಹತ್ರ ಕೇಳಿ ವಿಚಾರಿಸ್ಕೊತಾ ಇದೀವಿ. ಇವ್ರು ನೋಡಿದ್ರೆ ಇನ್ನು ಮನೆ ಬರೋಕ್ಕೆ ಟೈಮ್ ಅಲ್ಲಲ್ಲ ಅಂತ. ನೀವು ಕೆಲಸ ಮಾಡೋದಾದ್ರಿ ಹಂಗೆ ರೀ? ಇವನ್ ಕಾಲದಾಗೆ ಕೆಲಸ ಅರ್ಧಂಬರ್ಧ ಬಿಟ್ಟು ಬಂದೆ ನಾನು, ಗೊತ್ತಾ? ಅವ್ರ ಮನೆ ತಗಡು ಹಾಕ್ತಾ ಇದ್ದೆ ನಾನು. ಏನು ಒಂಚೂರು ಹೊಳವಾದೆ ಅಂತ ಹೇಳ್ಕೊಂಡು ತಗಡು ಹಾಕಿ ಮುಗ್ಸೋಣ ಅಂತ ಮ್ಯಾಲೆ ಹೊತ್ಕೋದೀನಿ. ಇದೊಂದು ಕಾಲ್ ಮೇಲೆ ಕಾಲ್ ಮಾಡ್ತಾಳೆ. ಏನು ಫೋನ್ ಅಂತೀನಿ. ಅಲ್ಲ, ಫೋನ್ ಎತ್ಕೊ ಮಾತಾಡ್ರು ಕೇಳದ? ಎಂತ ಆತು ಎಂತ ಹೋದಂತಾನೆ ಗೊತ್ತಾಗಿಲ್ಲ ನಂಗೆ. ಒಂದ್ಸತಿ ಎದುನೇ ನಿಂತು ಹೋದಂಗಾಗಿದ್, ಗೊತ್ತಾ? ಅಲ್ಲ, ನಂಗೆಂತ ಗೊತ್ತು ಮರ್ರ, ಇಷ್ಟೊತ್ತಾದ್ರೂ ಮನೆ ಬರ್ಲಾ, ಅದಕ್ಕೆ ನೀವರು ಒಂದು ಸ್ವಲ್ಪ ವಿಚಾರಿಸ್ಬೋದಂತ ಕೇಳಿದೆ. ಹಂಗಾರೆ ಫೋನ್ ಮಾಡ್ಬೋದಾಗಿತ್ತಾ? ನಿನ್ ಮಗಂತ ಇದೇ ಹಣಿ ಬರಾಗೋತು ಮತ್ತೆ ಅಂತ. ನಾ ಹೋದಿನೀಗ ಕೆಲಸ ಇರೋದಲ್ಲಿ ಅರ್ಧಮರ್ಧ ಹಾಕು ಬಂದಿನಿ. ಅಲ್ಲಿ ಬೈತಾ ಇದ್ದಾನೆ. ಆ ವೆಂಕಟೇಶಣ್ಣ ಮೊನ್ನೆನೇ ಹೇಳಿದ್ದ ಮುಗಿಸ್ಕೊಡು ಅಂತ. ನಂಗೆ ಹೋಗಕ್ಕಾಗಲ್ಲ, ಇವತ್ತು ಒಂದು ಸ್ವಲ್ಪ ಹೊಳವಿರೋದು ಮುಗ್ಸಾಕಿ ಬತ್ತೀನಿ ಅತ್ಲಾಗೆ. ಇವತ್ತಿರೋದ್ ಕಣೆ ನಿನ್ನ ಮಗಗೆ, ಬರಲಿ ಅವ ಮನೆಗೆ ಮಾಡ್ತೀನಿ. ನಂಗೆ ಗೊತ್ತಿತ್ತು ಹಿಂಗೆ ಅಂತಾರು ಆತದೆ ಅನ್ಕೊಂಡು. ಇವನು ಯಾರು ಹೊತ್ಕೊ ಹೋಗ್ತಾರೆ? ಯಾರು ಹೊತ್ಕೊ ಹೋಗಲ್ಲ. ಎಲ್ಲ ನಂಗೆ ಹೇಳ್ಸಕ್ಕೆ ಮಾಡೋದು ಪರ್ದೇಸಿನ ತಂದು. ಅಲ್ಲ, ಈ ಪರದೇಸಿ ಹುಡುಗ ಎಲ್ಲರ ಹತ್ರ ಹೇಳ್ಸ್ಕೊಳಂಗೆ ಮಾಡ್ತಾನಲ್ಲ ಹಂಗೇರೆ. ನಿಮ್ಗೆ ಯಾವ ಬುದ್ಧಿ ಬರೋದು? ನೋಡೋಣ, ನಮ್ಮನೆ ಗಂಡಸಿಗೆ ಸಿಟ್ಟು ಬಂದ್ರೆ ರಾಕ್ಷಸನಂಗೆ ಮಾಡ್ತಾರೆ. ಅದ್ರಾಗೂ ಸಿಟ್ಟು ಮಾಡ್ಕೊಂಡೇ ಹೋಗ್ಯಾರೆ. ಇವತ್ತಿನ ಎಂತ ಕಾದಿರದ ಏನ ನೋಡಕ್ ನಾನಂದೀನಲ್ಲ ಬಡ್ತಾಯಿ. ಹೇಳಿ ಹೋಗಿದ್ ನೋಡ್ರೆ ಸಮಾಜ ಜಪ್ತಾರೆ ಇವತ್ತು ಹಿಡ್ಕೊಂಡು. ಅಲ್ಲ, ಬಸ್ ಪಂಚರ್ ಆಗಿತ್ತು ಸಹಿ. ಬಸ್ ಬಂದ್ಮೇಲೆ ಅವ್ರು ಲಗುನ್ ಬರ್ಬೇಕಲ್ಲ ಈ ಹುಡುಗ. ಇವ್ ಮಾಡೋದು ಹಂಗೇನೆ. ಎಷ್ಟು ಅಂತ ಹೇಳ್ಕೊಡೋದು ಈ ಹುಡುಗಿಗೆ? ಪಂಚಾಯ್ತಿ ಹೊಡ್ಕೂತ ಬರ್ತಾ ಇದ್ರೇನ. ಇವತ್ತು ಸಂಜೆ ಇರೋದು ದೊಡ್ಡ ನಾಟಕನೇ. ಸಾಯಕ್ಕೆ ಫೋನೇ ಮಾಡಬಾರ್ದಾಗಿತ್ತು ನಾನು, ನನ್ನಿಂದನೇ ಆಗಿದ್ದು. ನನ್ನ ಬುದ್ಧಿ ಇಷ್ಟು ಹೋಗು ಲಗು ಫೋನ್ ಮಾಡಿಬಿಟ್ಟೆ ನಾನು. ಒಂದು ಸ್ವಲ್ಪ ಹೊತ್ತು ಕಾಯಬೇಕಾಗಿತ್ತು, ಗೊತ್ತಿದ್ದ. ಇದನ್ನೆಲ್ಲ ನೋಡಕ್ಕೆ ನಾನೊಂದು ಬದುಕೋದಿನಲ್ಲ, ನನ್ನೊಂದು ಒಪ್ಸಿಗೆ ಬರ್ತಾ ಹಂಗೇರೆ. ಏನ ಸಾಲ ಈಗ ಬಿಟ್ರೇನಲ್ಲ? ಮನೆ ಬರೋ ಟೈಮ್ ಏನಿದು? ಗಂಟೆ ನೋಡಿ ಏನತ್ತ ಮಣಿ? 7 ಗಂಟೆ ಆಗಿದೆ. ನಿಂಗೇನು ಸಾಲಿನ ಮನೆ ಬರೋಕೆ ಇಷ್ಟೊತ್ತಾಗ್ತದೇನಾ? ನಾ ಎಂತ ಬೇಕು ಅಂತ ತಡ ಮಾಡ್ಕೊ ಬರಲ್ಲ. ನಿಂಗಂತ ವಿಷಯ ಗೊತ್ತಿಲ್ಲ, ಗೊತ್ತಿಲ್ಲ ಅಂತಾರು ಮಾತಾಡಕ್ ಬರಬೇಡ. ಮತ್ತೆ ಉಲ್ಟ ಸೀದಾ ಮಾತಾಡ್ರೆ ಹೇಳ್ತೀನೀಗ ಪರದೇಸಿ ಅಂತಂದು. ಏನ ನಿಂಗೆಷ್ಟು ಜಾಗ ಅಂತ ನಾವು ಹುಡ್ಕೋದು? ಯಾರ ಹತ್ರ ವಿಚಾರಿಸೋದು? ನಾನೇನು ಬೇಕು ಅಂತ ತಡ ಮಾಡ್ಕೊ ಬರಲ್ಲ ಕಣೇಜಿ. ಬಸ್ ಪಂಚರ್ ಆಗಿತ್ತು, ಅದೇ ಸರಿ ಮಾಡ್ಕೊ ಬರೋದ್ರೆ ಇಷ್ಟೊತ್ತಾಯ್ತು, ಗೊತ್ತಾ? ಬಸ್ ಪಂಚರ್ ಆಗಿದೆ ಎಷ್ಟೊತ್ತಿಗೆ? ನಿಮ್ಮನ್ನು ತಗೊಬಂದು ಬಿಟ್ಟಿದ್ದು ಎಷ್ಟೊತ್ತಿಗೆ? 3 ಮಂದಿ ಸೇರ್ಕೊಂಡು ಆ ಗದ್ದೆ ಬೈಲ ಚೆಲ್ಲಿ ಹೊಡಿತಾ ಬಂದ್ರೆ ನಾಲ, ಅದಕ್ಕೆ ಇಷ್ಟೊತ್ತಾಗಿರೋದು. ಮತ್ತೇನಂತ?
ಟೈಮ್ ಮೊದಲೇ ಆಗಿದೆ, ಲಘುನ್ ಬಂದ್ಕು ಮನೆಗೆ ಸೇರ್ಕೋಬೇಕು. ಮನೇಲಿ ಕಾಯ್ತಾ ಇರ್ತಾರೆ, ಏನಿಲ್ಲ. ನಿಂಗೇನು ಹೇಳೋರು ಕೇಳೋರು ಯಾರಿಲ್ಲ ನಂಗೆರೆ? ಹಾಂ, ಒಂದು ಸತಿ ಆಯ್ತು, 2 ಸತಿ ಆಯ್ತು. ನಿಂಗೇನು ತಲೆ ಬುದ್ಧಿ ಇಲ್ಲ ಹಂಗೆರೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ನ ತಲೆ ಏನು ಸಗಣಿ ಇರೋದು ಹಂಗೆರೆ? ಗದ್ದೆ ಹಂಚು ಪೂರ ಹಿಸ್ತೋಗ್ಯದಲ್ಲಿ ನಡ್ಕೊ ಬರೋ ತನಕ ಸಾಕಾಗಿ ಹೋದ್ ಗೊತ್ತಾ ನಿಂಗೆ? ಒದ್ಮೇಲೆ ಎಂತ ಕೇಳ್ಬೇಡ ನೀನು, ನಿಂದೊಂದು ಹೇಳ್ತಾ ಇರೋ. ಸಾಕ ಎಲ್ಲರೂ ಹಂಗೆ ಹೋಗಿ ಬರೋದೆ. ಆದ್ರೆ ನಿನ್ನಷ್ಟು ಟೈಮ್ ತಗೊಳ್ಳಲ್ಲ ಯಾರು, ಗೊತ್ತಾಯ್ತಾ? ಮತ್ತು ಮಾತಾಡಕ್ಕೆ ಬರಬೇಡ. ನಿಂಗಿರೋದು ಇವತ್ತು, ಅಪ್ಪಾಜಿ ಬಂದ್ಕು ಹೇಳ್ಕೊ ಹೋಗರೆ. ತಡಿ, ನಿಂಗಿರೋದು ಇವತ್ತು, ಸಾಯಂಕಾಲ ಬರಲಿ. ನೀ ಎಂತೆಂತ ಚಾಡಿ ಹೇಳ್ಕೊಟ್ಟಿಯನಲ್ಲ ಅಪ್ಪಾಜಿಗೆ? ನಾ ಎಂತದ ಹೇಳ್ಕೊಡೋದು? ನಿನ್ನ ಅಪ್ಪಾಜಿನ ನಿನ್ನ ಗುಣಗಾನ ಮಾಡಿ ಹೋದ್ರಲ್ಲ, ನಾ ಎಂತ ಹೇಳ್ಕೊಡೋದು? ಗೊತ್ತಾಡ್ತಾಡಿ, ನಿಂಗೆ ಬೀಳ್ಬೇಕು ಕಣ, ನಿಂಗೆ ಬೀಳ್ಬೇಕು. ಒಂದು 4 ಕಡುಬು ಬೀಳ್ಬೇಕು ಇವತ್ತು, ಸಮ ಆಗೋದು. ನಾ ಏನು ತಗ್ಸಕ್ಕೆ ಬರಲ್ಲ, ಎಂತಾರು ಮಾಡ್ಕಿ ಹೋಗು. ಅಮ್ಮ